ಅಂತರ್ಜಾತಿ ಮದುವೆ ಆಗಿದ್ರೆ ಎಸ್ಸಿಗೆ ಒಳಪಡಲ್ವಾ ಅವರು? ಅಂತರ್ಜಾತಿ ವಿಚಾರದಲ್ಲಿ ಸ್ಪಷ್ಟನೆ ನೀಡಿರುವಂತಹ ಸಮಿತಿ. ಗಂಡ ಎಸ್ಸಿ, ಹೆಂಡತಿ ಬೇರೆ ಜಾತಿ ಆಗಿದ್ರೆ ಪತ್ನಿ ಎಸ್ಸಿಗೆ ಸೇರಲ್ಲ. ಗಂಡ ಬೇರೆ ಜಾತಿ, ಪತ್ನಿ ಎಸ್ಸಿ ಆಗಿದ್ರೆ ಪತ್ನಿ ಎಸ್ಸಿ ಜಾತಿಗೆ ಸೇರುವಂತ ವಿಚಾರ. ಗಂಡ ಬೇರೆ ಜಾತಿ, ಪತ್ನಿ ಎಸ್ಸಿ ಆಗಿದ್ರೆ ಬಹಳ ಗಮನಿಸಬೇಕಾಗಿರುವಂತಹ ವಿಚಾರ ಇದು. ಒಳ ಮೀಸಲಾತಿಗೆ ಸಂಬಂಧಪಟ್ಟಂತೆ ಈಗ ಒಂದಿಷ್ಟು ಸ್ಪಷ್ಟನೆಗಳಿದೆ. ಅಂತರ್ಜಾತಿ ಮದುವೆ ಆಗಿದ್ರೆ ಎಸ್ಸಿಗೆ ಒಳಪಡಲ್ವಾ ಅನ್ನುವಂತ ಪ್ರಶ್ನೆಗೆ ಉತ್ತರ ಇಲ್ಲಿದೆ. ಅಂತರ್ಜಾತಿ ವಿಚಾರದಲ್ಲಿ ಸ್ಪಷ್ಟನೆಯನ್ನ ಕೊಟ್ಟಿದೆ. ಈಗ ಸಮಿತಿ ಏನ್ ಹೇಳಿದೆ ಅಂತಂದ್ರೆ, ಗಂಡ ಎಸ್ಸಿ ಸಮುದಾಯಕ್ಕೆ ಸೇರಿ ಹೆಂಡತಿ ಬೇರೆ ಜಾತಿ ಆಗಿದ್ರೆ ಪತ್ನಿ ಎಸ್ಸಿಗೆ ಸೇರಲ್ಲ. ಗಂಡ ಬೇರೆ ಜಾತಿ, ಪತ್ನಿ ಎಸ್ಸಿ ಆಗಿದ್ರೆ ಪತ್ನಿ ಎಸ್ಸಿ ಜಾತಿಗೆ ಸೇರ್ತಾರೆ. ಐ ರಿಪೀಟ್, ಗಂಡ ಎಸ್ಸಿ ಆಗಿ ಹೆಂಡತಿ ಬೇರೆ ಜಾತಿ ಆಗಿದ್ರೆ ಪತ್ನಿ ಎಸ್ಸಿಗೆ ಸೇರೋದಿಲ್ಲ. ಎಲ್ಲಾದ್ರೂ ಗಂಡ ಬೇರೆ ಜಾತಿಯಾಗಿ ಮದುವೆ ಆಗಿರುವಂತ ಪತ್ನಿ ಎಸ್ಸಿ ಆಗಿದ್ರೆ ಪತ್ನಿ ಎಸ್ಸಿಗೆ ಸೇರ್ತಾರೆ. ಗಂಡ ಬೇರೆ ಜಾತಿ, ಪತ್ನಿ ಎಸ್ಸಿ ಆಗಿದ್ದಾಗ ಮಕ್ಕಳು ತಂದೆಯ ಜಾತಿಗೆ ಸೇರ್ತಾರೆ. ಗಂಡ ಬೇರೆ ಜಾತಿ ಆಗಿದ್ದು ಪತ್ನಿ ಎಲ್ಲಾದ್ರೂ ಎಸ್ಸಿ ಆದಾಗ ಮಕ್ಕಳು ತಂದೆಯ ಜಾತಿ ಏನಿರುತ್ತೆ ಅದಕ್ಕೆ ಸೇರ್ತಾರೆ. ಹಾಗಾಗಿ ಏನು ಗೊಂದಲಗಳಿದೆಯಲ್ಲ, ಇದಕ್ಕೆ ಸ್ಪಷ್ಟನೆಯನ್ನ ಕೊಡಲಾಗಿದೆ. ಅಂತರ್ಜಾತಿ ವಿವಾಹ ಆದಾಗ ಏನಾಗುತ್ತೆ ಅನ್ನುವಂತ ಗೊಂದಲಗಳಿದೆಯಲ್ಲ, ಸಮಿತಿನೇ ಕ್ಲಿಯರ್ ಕಟ್ ಆಗಿ ಹೇಳಿದೆ. ಯಾವ ಕನ್ಫ್ಯೂಷನ್ಸ್ ಬೇಡ ಅಂತ. ಈ ವಿಚಾರದಲ್ಲಿ ಏನಾಗ್ತಾರೆ ಅನ್ನೋದಿತ್ತು. ಎಲ್ಲಾದ್ರೂ ಇಂಟರ್ ಕ್ಯಾಸ್ಟ್ ಮ್ಯಾರೇಜ್ ಆಗಿದ್ರೆ ಆಗ ಮೀಸಲಾತಿ ಕೊಡಲ್ವಾ, ಎಸ್ಸಿಗೆ ಅವ್ರು ಸೇರಲ್ವಾ ಅನ್ನೋ ಡೀಟೇಲ್ಸ್ ಇತ್ತು. ಆದ್ರೆ ಸ್ಪಷ್ಟನೆ ಪ್ರಕಾರ ಮತ್ತೆ ಹೇಳ್ತೀನಿ ಕೇಳಿ. ಗಂಡ ಎಸ್ಸಿ ಆಗಿ ಹೆಂಡತಿ ಬೇರೆ ಜಾತಿ ಆಗಿದ್ರೆ ಪತ್ನಿ ಎಸ್ಸಿ ಸಮುದಾಯಕ್ಕೆ ಸೇರೋದಿಲ್ಲ. ಗಂಡ ಬೇರೆ ಜಾತಿಯಾಗಿ ಪತ್ನಿ ಎಸ್ಸಿ ಆಗಿದ್ರೆ ಪತ್ನಿ ಎಸ್ಸಿ ಜಾತಿಗೆ ಸೇರ್ತಾರೆ ಎನ್ನುವಂತ ವಿಚಾರ. ಮತ್ತೆ ನಿಮ್ ಮುಂದೆ ಆ ಸ್ಪಷ್ಟನೆಯನ್ನ ಹೇಳ್ತಾ ಹೋಗ್ತೀವಿ. ಏನೇನ್ ಕನ್ಫ್ಯೂಷನ್ಸ್ ಇತ್ತಲ್ಲ, ಅಂತರ್ಜಾತಿ ಮದುವೆ ಆಗಿದ್ರೆ ಎಸ್ಸಿಗೆ ಒಳಪಡ್ತಾರಾ ಇಲ್ವಾ ಅನ್ನೋ ಸಾಮಾನ್ಯ ಪ್ರಶ್ನೆ ಈ ಸಮೀಕ್ಷೆ ಹೊತ್ತಿನಲ್ಲಿ ಮೂಡುತ್ತೆ. ಬಟ್ ಅಂತರ್ಜಾತಿ ಮದುವೆ ಆಗಿದ್ರೆ ಎಸ್ಸಿಗೆ ಒಳಪಡಲ್ವಾ ಅನ್ನೋ ಪ್ರಶ್ನೆಗೆ ಉತ್ತರ ನಿಮ್ಮ ಮುಂದೆ ಇದೆ. ಹಾಗಾಗಿನೇ ಸಮಿತಿನೇ ಸ್ಪಷ್ಟನೆಯನ್ನ ಕೊಟ್ಟಿದೆ. ಇಂಟರ್ ಕ್ಯಾಸ್ಟ್ ಮದುವೆ ಆಗಿದ್ರೆ ಒಳ ಮೀಸಲಾತಿಯಲ್ಲಿ ಏನ್ ಹೇಳಬೇಕು, ಏನಾಗಿದೆ ಅನ್ನೋ ವಿಚಾರ ಈ ನಿಟ್ಟಿನಲ್ಲೇ ಸ್ಪಷ್ಟನೆಯನ್ನ ಕೊಟ್ಟಿದೆ. ಈಗ ಸಮಿತಿ ಸಮೀಕ್ಷೆ ಆರಂಭ ಆಗಿದೆ. ಹಾಗಾಗಿ ಆ ಸ್ಪಷ್ಟನೆಯ ಪ್ರಕಾರವಾಗಿ ಏನೇನಿರುತ್ತೆ ಅಂತಂದ್ರೆ, ಈ ಯಾರಾದ್ರೂ ಇಂಟರ್ ಕ್ಯಾಸ್ಟ್ ಮ್ಯಾರೇಜ್ ಆಗ್ತಾರಲ್ಲ ಅವರು ಬಹಳ ಪ್ರಮುಖವಾಗಿ ಗಮನಿಸಬೇಕಾಗಿದೆ. ಗೊಂದಲಗಳಿರುತ್ತೆ. ಅಂದ್ರೆ ಗಂಡ ಎಸ್ಸಿ, ಹೆಂಡತಿ ಬೇರೆ ಜಾತಿ ಆಗಿದ್ರೆ ಏನು ಮಾಡಬೇಕು, ಅವರು ಸೇರ್ತಾರಾ ಇಲ್ವಾ ಅನ್ನೋ ಹಲವು ಪ್ರಶ್ನೆಗಳು ಸಾಮಾನ್ಯವಾಗಿ ಮೂಡ್ತಾನೆ ಹೋಗುತ್ತೆ. ಹಾಗಾಗಿ ಅಲ್ಲಿಗೆ ಸ್ಪಷ್ಟನೆ ಸಿಕ್ಕಿದೆ. ಏನಾ ಸ್ಪಷ್ಟನೆಗಳು? ಗಂಡ ಎಸ್ಸಿ ಸಮುದಾಯದವರು, ಹೆಂಡತಿ ಬೇರೆ ಜಾತಿ ಆಗಿದ್ರೆ ಆ ಹೊತ್ನಲ್ಲಿ ಪತ್ನಿ ಎಸ್ಸಿಗೆ ಸೇರಲ್ಲ. ನಿಮ್ಮ ಮುಂದೆ ಕ್ಲಿಯರ್ ಆಗಿದೆ ಪ್ರಶ್ನೆಗೆ ಉತ್ತರ ಇಲ್ಲಿ. ಗಂಡ ಎಸ್ಸಿ ಆಗಿದ್ದು ಹೆಂಡತಿ ಬೇರೆ ಜಾತಿ ಆಗಿದ್ರೆ ಪತ್ನಿಗೆ ಎಸ್ಸಿಗೆ ಸೇರೋದಿಲ್ಲ ಅವರ ಪತ್ನಿ. ಇನ್ನು ಗಂಡ ಎಸ್ಸಿ, ಹೆಂಡತಿ ಬೇರೆ ಜಾತಿ ಆಗಿದ್ರೆ ಅಲ್ಲಿ ಏನಾಗುತ್ತೆ ಅನ್ನೋದು ಬಹಳ ಕ್ಲಿಯರ್ ಆಗಿ ಗೊತ್ತಾಯ್ತು. ಮತ್ತೆ ಗಂಡ ಬೇರೆ ಜಾತಿ ಆಗಿದ್ದು ಪತ್ನಿ ಎಲ್ಲಾದ್ರೂ ಎಸ್ಸಿ ಸಮುದಾಯಕ್ಕೆ ಸೇರಿದ್ರೆ ಆಗ ಪತ್ನಿ ಎಸ್ಸಿ ಜಾತಿಗೆ ಸೇರ್ತಾರೆ. ಐ ರಿಪೀಟ್, ಮತ್ತೆ ಬಹಳ ಗಮನಿಸಬಹುದಿಲ್ಲಿ. ಏನಂದ್ರೆ ಗಂಡ ಬೇರೆ ಜಾತಿ, ಪತ್ನಿ ಎಸ್ಸಿ ಅವರಾಗಿದ್ರೆ ಈ ಮಕ್ಕಳು ಏನಾಗ್ತಾರೆ ಅಂದ್ರೆ, ಗಂಡ ಬೇರೆ ಜಾತಿ, ಪತ್ನಿ ಎಸ್ಸಿ, ಆಗ ಅವ್ರಿಗೆ ಹುಟ್ಟುವಂತ ಮಕ್ಕಳು ಏನಾಗ್ತಾರೆ ಅನ್ನೋ ಪ್ರಶ್ನೆಗೆ ಉತ್ತರ ಕ್ಲಿಯರ್ ಆಗಿದೆ. ಮಕ್ಕಳು ಕೂಡ ತಂದೆಯ ಜಾತಿಗೆ ಸೇರ್ತಾರೆ. ತಂದೆ ಯಾವ ಜಾತಿ ಆಗಿರ್ತಾರಲ್ಲ ಆ ಜಾತಿಗೆ ಮಕ್ಕಳು ಸೇರ್ತಾರೆ. ಆ ಮಕ್ಕಳು ನಾವೇನು ಅನ್ನೋದನ್ನ ತಂದೆಯ ಜಾತಿ ಅನುಸಾರವಾಗಿ ಹೇಳಬೇಕಾಗತ್ತೆ. ಹೀಗಾಗಿ ಯಜಮಾನನ ಪತ್ನಿ ಮಕ್ಕಳನ್ನ ಎಸ್ಸಿಗೆ ಸೇರಿಸಿ ಅಂದ್ರೆ ಆಗೋದಿಲ್ಲ. ಹಂಗಿದೆ ಹಿಂಗಿದೆ ಅಂದ್ರೆ ಆಗೋದಿಲ್ಲ. ಇಲ್ಲಿ ಕ್ಲಿಯರ್ ಆಗಿದೆ. ಯಜಮಾನನ ಪತ್ನಿ ಮಕ್ಕಳನ್ನ ಎಸ್ಸಿಗೆ ಸೇರಿಸಿ ಅಂದ್ರೆ ಆಗೋದಿಲ್ಲ. ಅಲ್ಲಿ ಏನಿದೆ ಅದೇ ಅನುಸಾರವಾಗಿರ್ಬೇಕು. ಇಂಟರ್ ಕ್ಯಾಸ್ಟ್ ಮ್ಯಾರೇಜಿನ ಏನೇನು ಪ್ರಶ್ನೆಗಳಿತ್ತು ಅದಕ್ಕೆ ಕ್ಲಿಯರ್ ಆದಂತ ಉತ್ತರ ಇಲ್ಲಿದೆ.